ನಾನೇ ನಾನೇ ಎಂದ ಅಣ್ಣಾಮಲೈಗೆ ಅಮಿತ್ ಶಾ ಕೊಟ್ರ ಗುನ್ನ. ಕಾಕಿ ಕಳಚಿ ಖಾದಿ ಧರಿಸಿದ್ದ ಅಣ್ಣಾಮಲೈಗೆ ರಾಜಕೀಯ ವನವಾಸ. ಲಂಡನ್ಗೆ ಹೋಗಿ ಪಾಲಿಟಿಕ್ಸ್ ಕಲಿತ್ರು ವೇಸ್ಟ್ ವೇಸ್ಟ್ ವೇಸ್ಟ್. ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ನಲ್ಲಿ ಫೇಲ್ ಆದ ಅಣ್ಣಾಮಲೈ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಆಟಾಟೋಪಕ್ಕೆ ಶಾ ಬ್ರೇಕ್. ಎಡಪ್ಪಾಡಿ ಕಂಡೀಷನ್ಸ್ಗೆ ಓಕೆ ಅಂದು ಬಿಟ್ರ ಅಮಿತ್ ಶಾ. ಮಾಜಿ ಸಿಎಂ ಜಯಲಲಿತಾರನ್ನು ಟೀಕಿಸಿದ್ದ ಅಣ್ಣಾಮಲೈ. ಎಐಎಡಿಎಂಕೆ ಮೈತ್ರಿ ಬ್ರೇಕಪ್ಗೆ ಕಾರಣ ಆಗಿದ್ರು ಅಣ್ಣಾಮಲೈ. ಹೀಗಾಗಿ ಅಣ್ಣಾಮಲೈ ವಿರುದ್ಧ ಎಐಎಡಿಎಂಕೆ ಕೆಂಡಾಮಂಡಲವಾಗಿದೆ. ಮೊನ್ನೆ ಅಮಿತ್ ಶಾ ಭೇಟಿಯಾಗಿದ್ದ ಎಡಪ್ಪಾಡಿ ಪಳನಿಸ್ವಾಮಿ. ಈ ವೇಳೆ ಅಣ್ಣಾಮಲೈ ವಿರುದ್ಧ ಎಡಪ್ಪಾಡಿ ದೂರಿನ ಸುರಿಮಳೆಗೈದಿದ್ರು. ಅಣ್ಣಾಮಲೈರನ್ನ ಎತ್ತಂಗಡಿ ಮಾಡಿದ್ರೆ ಮರಳಿ ಮೈತ್ರಿಗೆ ಸೈ. ಅಮಿತ್ ಶಾ ಬಳಿ ಷರತ್ತನ್ನ ವಿಧಿಸಿದ್ರು ಎಡಪ್ಪಾಡಿ ಪಳನಿಸ್ವಾಮಿ. ಪಳನಿಸ್ವಾಮಿ ಕಂಡೀಷನ್ಗೆ ಅಮಿತ್ ಶಾ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ. ಮೈತ್ರಿ ಅನಿವಾರ್ಯವಾದ್ರೆ ಅಣ್ಣಾಮಲೈಗೆ ಕೋಕ್ ಕೊಡೋದು ಬಹುತೇಕ ಕನ್ಫರ್ಮ್. ನಾನೇ ನಾನೇ ಅಂತ ಇದ್ದಂತ ಅಣ್ಣಾಮಲೈಗೆ ಅಮಿತ್ ಶಾ ಗುನ್ನ ಕೊಟ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು. ಕಾಕಿ ಕಳಚಿ ಖಾದಿ ಧರಿಸಿದ್ದಂತ ಅಣ್ಣಾಮಲೈಗೆ ರಾಜಕೀಯ ವನವಾಸ. ಲಂಡನ್ಗೆ ಹೋಗಿ ಪಾಲಿಟಿಕ್ಸ್ ಕಲಿತರು ಅಣ್ಣಾಮಲೈ. ಆದರೂ ಕೂಡ ಅದು ವೇಸ್ಟ್ ಆಗ್ತಾ ಇದೆ. ಪ್ರಾಕ್ಟಿಕಲಿ ಪಾಲಿಟಿಕ್ಸ್ನಲ್ಲಿ ಅಣ್ಣಾಮಲೈ ಫೇಲ್ ಆಗಿದ್ದಾರೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಆಟಾಟೋಪಕ್ಕೆ ಶಾ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಎಡಪ್ಪಾಡಿ ಪಳನಿಸ್ವಾಮಿಯವರ ಕಂಡೀಷನ್ಸ್ಗೆ ಅಮಿತ್ ಶಾ ಅವರು ಓಕೆ ಅಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಿಎಂ ಜಯಲಲಿತಾ ಅವರನ್ನ ಅಣ್ಣಾಮಲೈ ಟೀಕೆ ಮಾಡಿದ್ರು ಎಲೆಕ್ಷನ್ ಸಂದರ್ಭದಲ್ಲಿ. ಎಐಎಡಿಎಂಕೆ ಮೈತ್ರಿ ಬ್ರೇಕಪ್ಗೂ ಕೂಡ ಕಾರಣ ಆಗಿದ್ರು ಅಣ್ಣಾಮಲೈ. ಹೀಗಾಗಿ ಅಣ್ಣಾಮಲೈ ವಿರುದ್ಧ ಎಐಎಡಿಎಂಕೆ ಕೆಂಡಾಮಂಡಲವಾಗಿದೆ. ಮೊನ್ನೆ ಅಮಿತ್ ಶಾ ಭೇಟಿಯಾಗಿದ್ರು ಎಡಪ್ಪಾಡಿ ಪಳನಿಸ್ವಾಮಿ ಅವರು. ಈ ವೇಳೆ ಅಣ್ಣಾಮಲೈ ವಿರುದ್ಧ ದೂರನ್ನ ಕೊಟ್ಟಿದ್ರು. ಅಣ್ಣಾಮಲೈರನ್ನ ಎತ್ತಂಗಡಿ ಮಾಡಿದ್ರೆ ಮರಳಿ ಮೈತ್ರಿ ಮಾಡಿಕೊಳ್ಳೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಅಮಿತ್ ಶಾ ಬಳಿ ಈ ರೀತಿಯಾಗಿ ಷರತ್ತನ್ನ ವಿಧಿಸಿದ್ರು ಎಡಪ್ಪಾಡಿ ಪಳನಿಸ್ವಾಮಿ ಕಂಡೀಷನ್ಗೆ ಅಮಿತ್ ಶಾ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದಾರಂತೆ. ಹಾಗಾಗಿ ಮೈತ್ರಿ ಅನಿವಾರ್ಯವಾದ್ರೆ ಅಣ್ಣಾಮಲೈಗೆ ಕೋಕ್ ಕೊಡೋದಂತೂ ಕನ್ಫರ್ಮ್.